ಸತ್ತವರ ಹೆಸರಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಜಮೀನನ್ನ ಕಬಳಿಕೆ ಮಾಡಿರುವಂತ ಘಟನೆ ಮೈಸೂರು ಜಿಲ್ಲೆಯ ಎಚ್.ಡಿ. ಕೋಟೆ ತಾಲೂಕಲ್ಲಿ ನಡೆದಿದೆ. ಮೃತ ಮಹಿಳೆಯ ಮಗ ಅಂತ ಜಮೀನನ್ನ ಕಬಳಿಸಿದ್ದಾರೆ ಅಧಿಕಾರಿಗಳು. ಖಾಸಗಿ ವ್ಯಕ್ತಿಗಳ ಜೊತೆಗೆ ಶಾಮೀಲಾಗಿ ಸುಳ್ಳು ದಾಖಲೆಯನ್ನು ಸೃಷ್ಟಿಸಿ ಜಮೀನು ಕಬಳಿಕೆ ಮಾಡಿದರು. 2021ರಲ್ಲಿ ಮಹಿಳೆ ಮೃತಪಟ್ಟಿದ್ರು. ಆದರೆ 2024ರಲ್ಲಿ ಅವರ ಹೆಸರಲ್ಲಿ ದಾಖಲೆಗಳನ್ನು ಸೃಷ್ಟಿಸಲಾಗಿದೆ. ಮಹಿಳೆ ಮತ್ತವರ ಪತಿಯ ಸಿಗ್ನೇಚರ್ ಅನ್ನು ಫೋರ್ಜರಿ ಮಾಡಲಾಗಿದೆ. ಮೈಸೂರು ಜಿಲ್ಲೆಯ ಎಚ್.ಡಿ. ಕೋಟೆಯ ಸರಗೂರಲ್ಲಿ ನಡೆದಿರುವಂತಹ ಘಟನೆ ಇದೆ. ಸದ್ಯ ಆ ಮಹಿಳೆಯ ಪುತ್ರಿ ನ್ಯಾಯಕ್ಕಾಗಿ ಅಂಗಲಾಚ್ತಾ ಇದ್ದಾರೆ. ಏನು ಮಾಡಿದ್ದಾರೆ ಅಂತಂದ್ರೆ, ಮೃತಪಟ್ಟಂತ ಮಹಿಳೆಯ ಹೆಸರು, ಅವರ ಹೆಸರಲ್ಲಿದ್ದಂಥ ಜಮೀನಿಗೆ ಫೇಕ್ ಡಾಕ್ಯುಮೆಂಟ್ ರೆಡಿ ಮಾಡಿದ್ದಾರೆ. ಮತ್ತು ಈ ಮಹಿಳೆಗೆ ಮತ್ತಿಬ್ಬರು ಮಕ್ಕಳಿದ್ರು, ಗಂಡು ಮಕ್ಕಳಿದ್ರು ಅಂತ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿ ಜಮೀನನ್ನು ಕಬಳಿಕೆ ಮಾಡಿದ್ದಾರೆ. ಆದರೆ ಗಂಡು ಮಕ್ಕಳು ಇರಲೇ ಇಲ್ಲ, ಇಬ್ಬರು, ಒಬ್ಬರೇ ಒಬ್ಬರು ಮಗಳಿದ್ದಿದ್ದು ಅವರೀಗ ನ್ಯಾಯಕ್ಕಾಗಿ ಕೇಳಿಕೊಳ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ನೇರ ಸಂಪರ್ಕದಲ್ಲಿ. ರವಿ, ಎಂಥ ಖತರ್ನಾಕ್ಗಳಿರಬೇಕು? ಯಾಕಂತಂದ್ರೆ ಮೃತಪಟ್ಟಂತ ಮಹಿಳೆಯ ಸಹಿ ಫೋರ್ಜರಿ ಮಾಡಿ ಅವರಿಗಿಬ್ಬರು ಮಕ್ಕಳನ್ನ ಕೂಡ ಫ್ರೀಯಾಗಿ ಸೃಷ್ಟಿ ಮಾಡಿದ್ದಾರೆ. ಏನು ಹೇಳಬೇಕು? ಅಧಿಕಾರಿಗಳು ಎಂಥ ಕಳ್ಳಾಟ ಮಾಡಿದ್ದಾರೆ ಇಲ್ಲಿ. ರಕ್ಷತ್, ಖಂಡಿತವಾಗ್ಲೂ ಹಣದಾಸೆಗೆ ಅಧಿಕಾರಿಗಳು ಏನೆಲ್ಲ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ತಾಜಾ ನಿದರ್ಶನ. ಮಹಿಳೆ 2021ರಲ್ಲೇ ಸರೋಜಮ್ಮ ಅನ್ನೋರು ಮೃತಪಡ್ತಾರೆ. ಆದರೆ ಅವ್ರನ್ನ 2024ರಲ್ಲಿ ಬದುಕಿಸುವಂಥ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಿರೋದು ಮಾತ್ರ ದೊಡ್ಡ ದುರಂತ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಮೈಸೂರು ಜಿಲ್ಲೆ ಎಚ್.ಡಿ. ಕೋಟೆ ತಾಲೂಕಿನ ಗೊಲ್ಲನಬೀಡು ಸರಗೂರು ಗ್ರಾಮದ ಸರೋಜಮ್ಮ ಅವರು ಕೋವಿಡ್ ಸಂದರ್ಭದಲ್ಲಿ ಮೃತಪಡ್ತಾರೆ. 2021ರಲ್ಲಿ ಮೃತಪಟ್ಟಂತಹ ಅವರಿಗೆ ಕೋವಿಡ್ ಪರಿಹಾರವಾಗಿ ಹಣವನ್ನು ಕೂಡ ಅವರ ಮಗಳು ಭಾಗ್ಯ ಅವರು ತೆಗೆದುಕೊಂಡಿದ್ದಾರೆ. ದುರಂತದ ವಿಷಯ ಅಂತ ಅಂದರೆ, ಅಲ್ಲಿರುವಂತಹ ಗ್ರಾಮ ಪಂಚಾಯಿತಿಯ ಲೆಕ್ಕ ತ್ರಿಶೂಲ್ ಹಾಗೂ ಸಬ್ ರಿಜಿಸ್ಟರ್ ನಂದಿನಿ ಇವರೆಲ್ಲರಿಗೂ ಕೂಡ ಈ ವಿಚಾರ ಕೂಡ ಗೊತ್ತಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ತಕರಾರು ಅರ್ಜಿಯನ್ನು ಈ ಮೃತ ಮಹಿಳೆಯ ಮಗಳಾದಂತಹ ಭಾಗ್ಯ ಅವರೇ ನೀಡಿರ್ತಾರೆ. 3 ಎಕರೆ ಜಮೀನು ಅದು ನಮ್ಮದು, ಹಾಗಾಗಿ ನಮ್ಮ ಹೆಸರಿಗೆ ಖಾತೆ ಮಾಡಿಕೊಡಿ ಅಂತ ಕೇಳಿದರೆ ಭಾಗ್ಯ ಅವರಿಗೆ ಬದಲಿಗೆ ಮಂಡ್ಯ ಜಿಲ್ಲೆ ಕೆರೆಗೋಡು ಹೋಬಳಿ ಬಿ ಹೊಸೂರು ಗ್ರಾಮದ ಸರೋಜಮ್ಮ ಎಂಬ ಮಹಿಳೆಯನ್ನು ಸೃಷ್ಟಿ ಮಾಡ್ತಾರೆ. ಆತನ ಗಂಡನ ಹೆಸರು ಕೂಡ ಸಣ್ಣ ಹೈದ ಗೌಡ ಅಂತೇಳಿ. ಈ ಸಣ್ಣ ಹೈದೇ ಗೌಡ ಇದ್ದಾರಲ್ಲ, ಅವರು ಸತ್ತು 30 ವರ್ಷ ಆಗಿದೆ. ದುರಂತದ ವಿಷಯ ಅಂತ ಅಂದರೆ, 30 ವರ್ಷದ ಹಿಂದೆ ಸತ್ತಂತಹ ವ್ಯಕ್ತಿ ಈಗ ಸಾಕ್ಷಿಯಾಗಿ ಇಲ್ಲಿ ಸಹಿಯನ್ನು ಹಾಕಿದ್ದಾರೆ. ಇನ್ನು ಈ ಸರೋಜಮ್ಮ ಅವರಿಗೆ 2 ಮಕ್ಕಳಿದ್ದಾರೆ. ಅಂದರೆ ಒಬ್ಬ ಗಂಡು ಮಗ, ಒಬ್ಬರು ಹೆಣ್ಣು ಮಗಳು. ಆದರೆ ಈ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿರೋದ್ರಲ್ಲಿ 2 ಗಂಡು ಮಕ್ಕಳನ್ನು ಸೃಷ್ಟಿ ಮಾಡಿದ್ದಾರೆ. ಅದರಲ್ಲಿ ವಿಜಯ್ ಕುಮಾರ್ ಎಂಬ ವ್ಯಕ್ತಿ ಒಬ್ಬರು, ಮತ್ತೊಬ್ಬರು ಚಂದ್ರು ಅಂತೇಳಿ. ಚಂದ್ರು ಅವರ ಹೆಸರಿಗೆ ಈ ವಿಜಯ್ ಕುಮಾರ್ ಜೊತೆಗೆ ಸರೋಜಮ್ಮ ಹಾಗೂ ಅವರ ತಂದೆ ಸಣ್ಣ ಹೈದೇಗೌಡ, ಇವು 3 ಸೇರಿ ಈ ಆಸ್ತಿಯನ್ನು ಪರಬರೆ ಮಾಡಿಕೊಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಅಧಿಕಾರಿಗಳು ಈ ರೀತಿ ಖಾತೆ ಮಾಡಿಕೊಡ್ಬೇಕಾದ್ರೆ ಕಣ್ಮುಚ್ಚಿ ಕೂಳ್ತಿದ್ರಾ ಅನ್ನೋದು ಈಗ ಕಾಡ್ತಿರುವಂಥ ಪ್ರಶ್ನೆ. ಯಾಕಂದರೆ ಕಣ್ಣು ಮುಚ್ಚಂತ ಕೂತ್ಲಿಕ್ಕೆ ಸಾಧ್ಯ ಇಲ್ಲ. ಅಧಿಕಾರಿಗಳಿಗೆ ಇದೆಲ್ಲ ಗೊತ್ತಿದ್ದೇ ಈ ರೀತಿಯಲ್ಲಿ ಪ್ರಮಾದವನ್ನು ಎಸಗಿದ್ದಾರೆ ಅಂತೇಳಿ ಈಗ ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಕಾರಣ, ಈ ಆಸ್ತಿ ಎಲ್ಲವನ್ನು ಕೂಡ ಲಪಟಾಯಿಸುವ ಉದ್ದೇಶದಿಂದಲೇ ಸರೋಜಮ್ಮನನ್ನು ಸೃಷ್ಟಿ ಮಾಡಿದ್ದಾರೆ. 30 ವರ್ಷದಿಂದ ಸತ್ತಿದ್ದಂತಹ ಸಣ್ಣ ಹೈದೇಗೌಡ ಅವರನ್ನು ಕೂಡ ಸೃಷ್ಟಿ ಮಾಡಿದ್ದಾರೆ. ಹೀಗಾಗಿ ಅವರ ವಿರುದ್ಧ ಕ್ರಮ ಆಗಬೇಕು ಅಂತೇಳಿ ಈ ಮೃತ ಮಹಿಳೆಯ ಮಗಳು ಭಾಗ್ಯ ಈಗ ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ. ನಮಗೆ ಅನ್ಯಾಯ ಆಗಿದೆ, ನಮ್ಮ 3 ಎಕರೆ ಜಮೀನನ್ನು ನಮಗೆ ಬಿಡಿಸ್ಕೊಡಿ. ನಾವು ಪೊಲೀಸ್ ಠಾಣೆಗೆ ಹೋದಾಗ ಇದು ಸಿವಿಲ್ ಮ್ಯಾಟರ್ ಅಂತಾರೆ. ಸಿವಿಲ್ ಮ್ಯಾಟರ್ಗೆ ಅರ್ಜಿ ಹಾಕಿದರೆ ಕಾನೂನು ಸಮರ ವರ್ಷಾನುಗಟ್ಟಲೆ ಹಿಡಿಯುತ್ತದೆ. ಹಾಗಾಗಿ ನಮಗೆ ನ್ಯಾಯ ಬೇಕು ಅಂತೇಳಿ ಈಗ ಮೃತ ಮಹಿಳೆಯ ಮಗಳು ಈಗ ಅಂಗಲಾಚಿಸಿದ್ದಾಳೆ. ರಕ್ಷತ್, ಥ್ಯಾಂಕ್ ಯು ರವಿ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.